ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಹಲವು ವರ್ಷಗಳ ನಂತರ ಡಾಂಬರು ರಸ್ತೆ ಕಂಡ ಕೆಆರ್ ಬಡಾವಣೆಯ ಮುಖ್ಯ ರಸ್ತೆ. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಹಾಗೂ ವಾಹನ ದಟ್ಟಣೆ ಮತ್ತು ಏಕಮುಖ ರಸ್ತೆಯಾದ ಕೆಆರ್ ಬಡಾವಣೆಯ ಮುಖ್ಯ ರಸ್ತೆಗೆ ಕೊನೆಗೂ ಡಾಂಬರು ರಸ್ತೆ ಭಾಗ್ಯವನ್ನು ಹಲವು ವರ್ಷಗಳ ನಂತರ ಕಂಡಿದೆ. ನಗರದ 234 ರಾಷ್ಟ್ರೀಯ ಹೆದ್ದಾರಿಯಾದ ನಗರದ ಎಂಜಿ ರಸ್ತೆಯ ಚೇಳೂರು ವೃತ್ತದಿಂದ ನೆರೆಯ ತಾಲೂಕುಗಳಾದ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರದತ್ತ ಪ್ರಯಾಣ ಬೆಳೆಸುವ ಬಹುತೇಕ ಎಲ್ಲ ವಾಹನಗಳು ಚೇಳೂರು ವೃತ್ತ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆ, ಬೆಂಗಳೂರು ವೃತ್ತ, ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆ, ಮಾರುತಿ ವೃತ್ತ, ಕೆಆರ್ ಬಡಾವಣೆಯ ಮುಖ್ಯ ರಸ್ತೆಯ ಮೂಲಕ ಮತ್ತೆ 234 ರಾಷ್ಟ್ರೀಯ ಹೆದ್ದಾರಿಯಾದ ನಗರದ ಎಂಜಿ ರಸ್ತೆಗೆ ಸಂಪರ್ಕಿಸುವ ರಸ್ತೆಯಾಗಿದ್ದು ಬಹುತೇಕ ಎಲ್ಲ ವಾಹನಗಳು ಸದರಿ ರಸ್ತೆಯಲ್ಲಿ ಸಂಚಾರ ಮಾಡುತ್ತದೆ. ಕೆಆರ್ ಬಡಾವಣೆಯ ಮುಖ್ಯ ರಸ್ತೆಯಾದ ಹಳೆ ಸಿವಿಲ್ ಬಸ್ ನಿಲ್ದಾಣದ ಅಂಬೇಡ್ಕರ್ ಭವನದಿಂದ ನಾರಪ್ಪಕುಂಟೆ ಸುಮಾ ನರ್ಸಿಂಗ್ ಹೋಮ್ರವರೆಗೂ ಒಳಚರಂಡಿ ನೀರು ಸರಾಗವಾಗಿ ಹರಿಯದೇ ಇರುವುದರಿಂದ ಮಾರುತಿ ವೃತ್ತದಲ್ಲಿ ಕೆಆರ್ ಬಡಾವಣೆಯ ಮುಖ್ಯ ರಸ್ತೆಯ ಮ್ಯಾನ್ಹೋಲ್ಗಳ ಮೂಲಕ ಒಳಚರಂಡಿ ನೀರು ಹೊರಬಂದು ಇಡೀ ರಸ್ತೆಯಲ್ಲಿ ಕಲುಷಿತ ನೀರು ಸಂಚರಿಸಿ ಜನತೆಗೆ ಮತ್ತು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು. ಸದರಿ ರಸ್ತೆ ಹಾಳಾಗಿದ್ದಲ್ಲದೆ ಒಳಚರಂಡಿ ಪೈಪ್ಲೈನ್ ಮತ್ತು ಮ್ಯಾನ್ಹೋಲ್ ಹಾಳಾಗಿ ಮ್ಯಾನ್ಹೋಲ್ನಿಂದ ಹೊರಬಂದ ನೀರು ಇಡೀ ರಸ್ತೆಯಲ್ಲಿ ನಿಂತು ಪರಿಣಾಮ ಇಡೀ ರಸ್ತೆ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಹಾಳಾಗಿ ವಾಹನಗಳ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ಮಳೆಗಾಲದಲ್ಲಿ ಸದರಿ ರಸ್ತೆಯಲ್ಲಿ ಸಂಚರಿಸುವುದೇ ದುಸ್ಸಾಹಸವಾಗಿತ್ತು. ಕಳೆದ 2025 ಮಾರ್ಚ್ ತಿಂಗಳಲ್ಲಿ ಕೆಆರ್ ಬಡಾವಣೆ ಮುಖ್ಯ ರಸ್ತೆಯಲ್ಲಿ ಒಳಚರಂಡಿಯ ಹೊಸ ಪೈಪ್ಲೈನ್ ಮತ್ತು ಮ್ಯಾನ್ಹೋಲ್ ಕಾಮಗಾರಿ ಕೈಗೆತ್ತಿಕೊಂಡಿದ್ದರಿಂದ ಸದರಿ ರಸ್ತೆಯಲ್ಲಿ ಚಲಿಸುತ್ತಿದ್ದ ವಾಹನಗಳು ಏಕಮುಖ ರಸ್ತೆಯಾದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಸಂಚರಿಸುತ್ತಿರುವುದರಿಂದ ಕಿಷ್ಕಿಂಧ ರಸ್ತೆಯಾದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ದ್ವಿಮುಖವಾಗಿ ವಾಹನಗಳು ಸಂಚಾರದ ಜೊತೆಗೆ ರಸ್ತೆಯ ಎರಡು ಬದಿಯಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ಇತರೆ ವಾಹನಗಳು ತಳ್ಳುವ ಬಂಡಿಗಳು ಸದರಿ ರಸ್ತೆಯಲ್ಲಿ ನಿಲ್ಲಿಸಿರುವುದರಿಂದ ಸದರಿ ರಸ್ತೆಯಲ್ಲಿ ಸುಗಮ ಸಂಚಾರವಿಲ್ಲದೆ ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಪ್ರತಿದಿನ ಸವಾರರು ಪರದಾಡುವಂತಾಗಿತ್ತು. ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಸವಾರರು ಓಡಾಡಲು ಹರಸಾಹಸ ಪಡುತ್ತಿದ್ದರೂ ನಗರ ಠಾಣೆ ಪೊಲೀಸರು ಮಾತ್ರ ಅತ್ತ ಮುಖ ಮಾಡದೆ ಕ್ರಮ ಕೈಗೊಳ್ಳದೆ ಸಂಪೂರ್ಣ ನಿರ್ಲಕ್ಷ್ಯ ತಾಳಿರುವ ಬಗ್ಗೆ ಕೆಆರ್ ಬಡಾವಣೆಯ ಮುಖ್ಯ ರಸ್ತೆ ಎಂದು ದುರಸ್ತಿ ಕಾಣದೇ ಇರುವುದರಿಂದ ಬಡಾವಣೆಯ ಮುಖ್ಯ ರಸ್ತೆ ಧೂಳುಮಯ ರಸ್ತೆಯಾಗಿರುವುದು ಒಂದೆಡೆಯಾದರೆ ಏಕಮುಖ ರಸ್ತೆಯಾದ ಪಾಲಿಟೆಕ್ನಿಕ್ ರಸ್ತೆ ದ್ವಿಮುಖ ರಸ್ತೆಯಾದ ಪರಿಣಾಮ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿ ಸಾರ್ವಜನಿಕರು, ನಗರಸಭೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ಸಹ ವ್ಯಕ್ತವಾಗಿತ್ತು. ಕೊನೆಗೂ ಸದರಿ ರಸ್ತೆ ಅಭಿವೃದ್ಧಿಗೆ ನಗರಸಭೆಯ ಎಸ್ಎಫ್ಸಿ ವಿಶೇಷ ಅನುದಾನ ಯೋಜನೆಯಲ್ಲಿ 40 ಲಕ್ಷ ರೂಗಳನ್ನು ಒದಗಿಸಿ ಇದೀಗ 40 ಲಕ್ಷ ರೂಗಳ ವೆಚ್ಚದಲ್ಲಿ ಕೆಆರ್ ಬಡಾವಣೆಯ ಹಳೆ ಸಿವಿಲ್ ಬಸ್ ನಿಲ್ದಾಣ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನ ಮುಂಭಾಗದಿಂದ ನಾರಪ್ಪಕುಂಟೆ ರಸ್ತೆಯ ಸುಮಾ ನರ್ಸಿಂಗ್ ಹೋಮ್ರವರೆಗೂ ಸಂಪೂರ್ಣ ಡಾಂಬರು ರಸ್ತೆ ಮಾಡುವ ಮೂಲಕ ಹಲವು ವರ್ಷಗಳಿಂದ ಡಾಂಬರು ಕಾಣದ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಗೆ ಕೊನೆಗೂ ಡಾಂಬರು ರಸ್ತೆ ಕಂಡಿದೆ. ಇನ್ನು ಡಾಂಬರು ರಸ್ತೆಯನ್ನು ರಸ್ತೆ ಇಕ್ಕೆಲಗಳಲ್ಲಿ ಸರಿಯಾಗಿ ರೋಲ್ ಮಾಡದೆ ಕೈಗಳಿಂದ ಸಮತಟ್ಟು ಮಾಡುತ್ತಿರುವ ಬಗ್ಗೆ ಸಮೀಪದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಅದರ ಚಿತ್ರಗಳನ್ನು ತೆಗೆದು ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಅಧಿಕಾರಿಗಳು ಗುತ್ತಿಗೆದಾರರನ್ನು ತರಡೆಗೆ ತೆಗೆದುಕೊಂಡ ನಂತರ ಗುತ್ತಿಗೆದಾರ ಕೈಗಳಿಂದ ಸಮತಟ್ಟು ಮಾಡೋದು ನಿಲ್ಲಿಸಿ ಮತ್ತೆ ಹಲವು ಕಡೆ ರೋಡ್ ರೋಲರ್ ಮೂಲಕ ಮತ್ತೆ ಸಮತಟ್ಟು ಮಾಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ.